ತುಂಬ ಜನ ಬಂದು ಕೇಳ್ಕೊಳ್ತಾರೆ, ಗುರುಗಳೇ ಧನುರ್ಮಾಸದಲ್ಲಿ ನಾನು ಮದುವೆ ಮಾಡ್ಬೋದಾ, ಗುರುಪ್ರವೇಶ ಮಾಡ್ಬೋದಾ, ನಾಮಕರಣ ಮಾಡ್ಬೋದಾ ಅಂತ. ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಧನುರ್ಮಾಸದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಬಾರ್ದು ಅಂತ ಉಲ್ಲೇಖವಿಲ್ಲ. ತುಂಬ ಜನ ಕೇಳ್ತಾರೆ, ಗುರುಗಳೇ ನಮಗೆ ಚಳಿ ಇದೆ, ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, 6 ಗಂಟೆ ನಂತರ ಸೂರ್ಯ ಉದಯ ಆಗೋ ಸಮಯದಲ್ಲಿ ನಾವು ಧನುರ್ಮಾಸ ಪೂಜೆ ಮಾಡ್ಬೋದಾ ಅಂತ. ಖಂಡಿತ ತಪ್ಪು. ನದಿ ಸ್ಥಾನಗಳಲ್ಲಿ ಮಾಡ್ತೀನಿ ಅಂಥೇಳಿ ಅಲ್ಲಿಗೆ ಹೋಗಿ ಸೋಪು ಶಾಂಪುಗಳನ್ನು ತೆಗೆದುಕೊಂಡು ಹೋಗಿ ಯಥೇಚ್ಛವಾಗಿ ಸ್ನಾನ ಮಾಡಿದ್ರೆ ಭಗವಂತ ಖಂಡಿತ ಒಲಿಯುವುದಿಲ್ಲ. ಧನುರ್ಮಾಸದಲ್ಲಿ ಭಗವಂತನಿಗೆ ಉಗ್ಗಿ ನೈವೇದ್ಯವನ್ನು ಮಾಡಿದರೆ ಭಗವಂತ ಸಂತುಷ್ಟನಾಗುತ್ತಾನೆ ಅಂತ. ತುಂಬ ಜನ ಕೇಳ್ತಾರೆ, ಗುರುಗಳೇ ಈ ಧನುರ್ಮಾಸದಲ್ಲಿ ಅರಳಿಕಟ್ಟೆಯನ್ನು ಏಕೆ ಪ್ರದಕ್ಷಿಣೆ ಮಾಡಬೇಕು, ನಾನು ಕಲ್ಪವೃಕ್ಷ ಅಂದರೆ ತೆಂಗಿನ ಮರವನ್ನು ಪ್ರದಕ್ಷಿಣೆ ಮಾಡ್ಬೋದಲ್ವಾ, ನಾನು ದೇವರಿಗೆ ಸಂಬಂಧಪಟ್ಟಿದ ಬೇರೆ ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡ್ಬೋದಲ್ವಾ ಅಂತ ಕೇಳ್ತಾರೆ. ಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲ ವೀಕ್ಷಕ ಬಂಧುಗಳಿಗೂ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ಧನುರ್ಮಾಸದ ಪೂಜೆ ಪುನಸ್ಕಾರದ ಬಗ್ಗೆ ತಿಳಿಸಿಕೊಳ್ಳಲು ಇಚ್ಛಿಸುತ್ತೇನೆ. ನಾವು ಆಗಲೇ ಧನುರ್ಮಾಸದಲ್ಲಿದ್ದೇವೆ. ಧನುರ್ಮಾಸವೆಂದರೆ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುಸ್ ರಾಶಿಗೆ ಬಂದಾಗ ಅದನ್ನು ಧನುರ್ಮಾಸ ಅಂತ ಕರೀತೇವೆ. ಧನುರ್ಮಾಸವೆಂದರೆ ಮಾಘ ಮಾಸದ ಅರ್ಧ ಭಾಗದಿಂದ ಪುಷ್ಯ ಮಾಸದ ಅರ್ಧ ಭಾಗದಲ್ಲಿ ಬರುವ ಈ ಒಂದು ತಿಂಗಳನ್ನು ಧನುರ್ಮಾಸ ಅಂತ ಕರೀತೇವೆ. ಧನುರ್ಮಾಸವನ್ನು ಯಾವ ಪೂಜೆ ಪುನಸ್ಕಾರವನ್ನು ಮಾಡಿದರೆ ಅಥವಾ ಯಾವ ದೇವರನ್ನು ಆರಾಧನೆ ಮಾಡಿದರೆ ಅಥವಾ ದೇವರಿಗೆ ಯಾವ ನೈವೇದ್ಯವನ್ನು ಮಾಡಿದರೆ ಭಗವಂತ ನಮಗೆ ಒಳ್ಳೆಯ ಫಲವನ್ನು ಒಳ್ಳೆಯ ಮೋಕ್ಷವನ್ನು ಕರುಣಿಸಿಕೊಡ್ತಾರೆ ಅಂಥೇಳಿ ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ತುಂಬ ಜನ ಬಂದು ಕೇಳ್ಕೊಳ್ತಾರೆ, ಗುರುಗಳೇ ಧನುರ್ಮಾಸದಲ್ಲಿ ನಾನು ಮದುವೆ ಮಾಡ್ಬೋದಾ, ಗುರುಪ್ರವೇಶ ಮಾಡ್ಬೋದಾ, ನಾಮಕರಣ ಮಾಡ್ಬೋದಾ ಅಂತ. ಇನ್ನೂ ಕೆಲವರು ತುಂಬ ಜನ ಅನ್ಕೋತಾರೆ, ಗುರುಗಳೇ ನಾನು ನಾಮಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಯಾರೋ ಹೇಳಿಬಿಟ್ರು ಧನುರ್ಮಾಸ ಅಂದರೆ ಶೂನ್ಯ ಮಾಸ ಅಂತ, ಇದರಲ್ಲಿ ಶುಭಗಳೇನು ಮಾಡಬಾರ್ದು ಅಂತ. ಆದರೆ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಧನುರ್ಮಾಸದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಬಾರ್ದು ಅಂತ ಉಲ್ಲೇಖವಿಲ್ಲ. ಆದರೆ ಈ ಧನುರ್ಮಾಸದಲ್ಲಿ ದೇವತೆಗಳನ್ನು ಆರಾಧನೆ ಮಾಡೋಕ್ಕೋಸ್ಕರ ಈ ಒಂದು ಮಾಸವನ್ನು ಮೀಸಲಿಡಬೇಕಂತೇಳಿ ಶಾಸ್ತ್ರಕಾರ ತಿಳಿಸಿಕೊಟ್ಟಿದ್ದಾರೆ. ಈಗ ನಾವು ದಕ್ಷಿಣಾಯನದ ಕೊನೆಯ ಘಟ್ಟದಲ್ಲಿದ್ದೇವೆ. ಈಗ ನಂತರ ಅಂದರೆ ಜನವರಿ 14 ನಂತರ ಅದು ಉತ್ತರಾಯಣಕ್ಕೆ ಬರುತ್ತದೆ. ಅಂದರೆ ಭಗವಂತ ಈಗ ನಿದ್ರಾ ಸಮಯವನ್ನು ಮುಗಿಸಿಕೊಂಡು ಬ್ರಾಹ್ಮಿ ಮುಹೂರ್ತ ಅಂದರೆ ಎದ್ದೇಳುವ ಸಮಯಕ್ಕೆ ಬಂದಿದ್ದಾನೆ ಅಂತ. ಭಗವಂತ ಎದ್ದೇಳುವ ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರವನ್ನು ಮಾಡಿದರೆ ನಮಗೆ ಯಥೇಚ್ಛ ಫಲವನ್ನು ಕೊಟ್ಟು ಕಾಪಾಡಿಕೊಡ್ತಾನೆ ಅಂಥೇಳಿ. ಧನುರ್ಮಾಸ ಅಂದರೆ ಧನುರ್ ಆಕೃತಿ ಅಂಥೇಳಿ. ಈಗಿನ ಚಳಿಯ ವಾತಾವರಣದಲ್ಲಿ ಆ ಮನುಷ್ಯನು ಕೂಡ ಧನುರ್ ಆಕೃತಿಯಲ್ಲೇ ಚಳಿಯಲ್ಲಿ ಮಲಗಿಕೊಂಡಿರುತ್ತಾನೆ ಅಂಥೇಳಿ. ಈ ಸಮಯದಲ್ಲಿ ಯಾರು ಬೆಳಗ್ಗೆ ನಕ್ಷತ್ರ ಇನ್ನೂ ಆಕಾಶದಲ್ಲಿರುವಾಗಲೇ ಸೂರ್ಯ ಉದಯವಾಗಕ್ಕಿಂತ ಮುಂಚಿತವಾಗಿ ದೇವರ ಪೂಜೆ ಪುನಸ್ಕಾರವನ್ನು ಮಾಡುತ್ತಾರೋ ಅವರಿಗೆ ಭಗವಂತ ಅನೇಕ ವರಗಳನ್ನು ಕರುಣಿಸಿಕೊಡುತ್ತಾನೆ ಅಂಥೇಳಿ. ಈ ಧನುರ್ಮಾಸದ ಪೂಜಾ ಫಲವೇನು, ಧನುರ್ಮಾಸವನ್ನು ಎಷ್ಟು ಗಂಟೆಗೆ ನಾವು ಮಾಡಬೇಕು, ಧನುರ್ಮಾಸದಲ್ಲಿ ಯಾವ ನೈವೇದ್ಯಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಅಂಥೇಳಿ ನಾನು ಹೇಳಿಕೊಡುತ್ತೇನೆ. ತುಂಬ ಜನ ಕೇಳ್ತಾರೆ, ಗುರುಗಳೇ ನಮಗೆ ಚಳಿ ಇದೆ, ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, 6 ಗಂಟೆ ನಂತರ ಸೂರ್ಯ ಉದಯ ಆಗೋ ಸಮಯದಲ್ಲಿ ನಾವು ಧನುರ್ಮಾಸ ಪೂಜೆ ಮಾಡ್ಬೋದಾ ಅಂತ. ಖಂಡಿತ ತಪ್ಪು. ಧನುರ್ಮಾಸದಲ್ಲಿ ಯಾವಾಗಲೂ ಕೂಡ ಸೂರ್ಯ ಉದಯ ಮುಂಚಿತವಾಗಿ ಆಕಾಶದಲ್ಲಿ ನಕ್ಷತ್ರ ಇರಬೇಕಾದ್ರೆ ಭಗವಂತನಿಗೆ ಪೂಜೆ ಪುನಸ್ಕಾರವನ್ನು ಮಾಡಿದರೆ ಭಗವಂತ ನಮಗೆ ಯಥೇಚ್ಛವಾಗಿ ಫಲವನ್ನು ಕೊಡುತ್ತಾನೆ. ಸೂರ್ಯ ಉದಯ ನಂತರ ಮಾಡುವ ಪೂಜೆಗಳು ಭಗವಂತನಿಗೆ ಒಪ್ಪುವುದಿಲ್ಲ ಅಂಥೇಳಿ ಶಾಸ್ತ್ರಕಾರರು ಉಲ್ಲೇಖಿಸಿದ್ದಾರೆ. ಈ ಧನುರ್ಮಾಸದಲ್ಲಿ ಶುಚಿಭೂತವಾಗಿ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ನದಿ ಸ್ನಾನ ಮಾಡುವುದು ತುಂಬ ಉತ್ತಮ. ನದಿ ಸ್ನಾನಗಳಲ್ಲಿ ಮಾಡ್ತೀನಿ ಅಂಥೇಳಿ ಅಲ್ಲಿಗೆ ಹೋಗಿ ಸೋಪು ಶಾಂಪುಗಳನ್ನು ತೆಗೆದುಕೊಂಡು ಹೋಗಿ ಯಥೇಚ್ಛವಾಗಿ ಸ್ನಾನ ಮಾಡಿದ್ರೆ ಭಗವಂತ ಖಂಡಿತ ಒಲಿಯುವುದಿಲ್ಲ. ನದಿಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಯಾವುದೇ ರೀತಿಯ ಸೋಪು ಶಾಂಪುಗಳಾಗಿರ್ಬೋದು ಬಳಸುವಂತಿಲ್ಲ. ಸ್ನಾನ ಮಾಡಿದ ನಂತರ ಆ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ನದಿಗಳಲ್ಲಿ ಬಿಡುವಂತಿಲ್ಲ. ಶುಭ್ರವಾಗಿ ಹಾಗೆ ಸ್ನಾನವನ್ನು ಮಾಡಿಕೊಂಡು ಹತ್ತಿರದಲ್ಲಿರುವ ಅರಳಿಕಟ್ಟೆ ಹತ್ರ ಆಗಿರ್ಬೋದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಿದರೆ ನಮಗೆ ಯಥೇಚ್ಛವಾಗಿ ಫಲವನ್ನು ಭಗವಂತ ಕರುಣಿಸಿಕೊಡುತ್ತಾನೆ. ಆದರೆ ಎಲ್ಲ ನಗರದಲ್ಲೂ ಕೂಡ ನದಿಗಳಿರುವುದಿಲ್ಲ. ಹಾಗಾಗಿ ಶುಭ್ರವಾದ ನೀರನ್ನು ಇಟ್ಟುಕೊಂಡು ಗಂಗೆಯನ್ನು ಕಾವೇರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಶುಚಿಭೂತರಾಗಿ ಬೆಳಗ್ಗೆ 4:15 5 ಗಂಟೆಯ ಸಮಯದಲ್ಲಿ ನಿಮ್ಮ ದೇವರ ಮನೆಯನ್ನು ಶುಭ್ರವನ್ನಾಗಿ ಶುಚಿಯನ್ನು ಮಾಡಿಕೊಂಡು ದೇವರಿಗೆ ಪೂಜೆ ಪುನಸ್ಕಾರ ಮಾಡಿ ಹತ್ತಿರದಲ್ಲಿರುವ ಅರಳಿಕಟ್ಟೆ ಹತ್ರವೋ ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಸುವ ಉದ್ದೇಶದಿಂದ
ನಮ್ಮ ಮನಸ್ಸು ನಿರ್ಮಲ ಚಿತ್ತವಾಗಿರುತ್ತದೆ. ಮನಸ್ಸಿಗೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು, ಯಾವುದೇ ರೀತಿಯ ಟೆನ್ಷನ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಒತ್ತಡದ ಜೀವನಗಳು, ಒತ್ತಡದ ವಾತಾವರಣ ಇರುವುದಿಲ್ಲ. ಆ ಸಮಯದಲ್ಲಿ ಭಗವಂತನ ಪೂಜೆ ಮಾಡಿದರೆ ಯಥೇಚ್ಛವಾಗಿ ಫಲವನ್ನು ಹೊಂದಬಹುದು. ಧನುರ್ಮಾಸದಲ್ಲಿ ಭಗವಂತನಿಗೆ ಉಗ್ಗಿ ನೈವೇದ್ಯವನ್ನು ಮಾಡಿದರೆ ಭಗವಂತ ಸಂತುಷ್ಟನಾಗುತ್ತಾನೆ ಅಂತ. ಉಗ್ಗಿಯನ್ನೇ ಏಕೆ ನೈವೇದ್ಯ ಮಾಡಬೇಕು ಅಂತ ಹೇಳಿದ್ರೆ, ಈ ಧನುರ್ಮಾಸದಲ್ಲಿ ಆಗಲೇ ತಿಳಿಸಿಕೊಟ್ಟಂಗೆ ವಿಷ್ಣುವಿನ ಆರಾಧನೆ ಮಾಡಬೇಕು ಅಂತ. ದೇವಾನುದೇವತೆಗಳೇ ಈ ಸಮಯದಲ್ಲಿ ವಿಷ್ಣುವಿನ ಪೂಜೆ ಪುನಸ್ಕಾರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುತ್ತಾರೆ. ಹಾಗಾಗಿ ವಿಷ್ಣುವಿಗೆ ತುಂಬ ಅಭಿಮಾನ ದೇವತೆ, ಪ್ರಿಯ ದೇವತೆ ಬುಧ. ಬುಧನಿಗೆ ಬಳಸತಕ್ಕಂಥ ಕಾಳು ಹೆಸರು ಕಾಳು ಅಂತ ಹೇಳ್ತೀವಿ. ಈ ಹೆಸರು ಕಾಳನ್ನು ಬಳಸಿಕೊಂಡು ಉಗ್ಗಿ ನೈವೇದ್ಯ ಅಂದರೆ ನಿಮ್ಮ ಹಾಡು ಭಾಷೆಯಲ್ಲಿ ಪೊಂಗಲ್ ಅಂತೇಳಿ ನೀವು ಕರೀತೀರಾ, ಅದನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡಿದರೆ ಭಗವಂತ ಸಂತುಷ್ಟನಾಗುತ್ತಾನೆ ಅಂತ. ವೈಜ್ಞಾನಿಕ ಕಾರಣವನ್ನು ನೋಡಿದರೆ ಈ ಚಳಿ ಮಾಸ ಅಂದರೆ ಈ ಮಾಘ ಮಾಸದ ಈ ಧನುರ್ಮಾಸದಲ್ಲಿ ತುಂಬ ಕೊರಿಯುವಂಥ ಚಳಿ ಇರುತ್ತದೆ. ಮನುಷ್ಯನ ಅಷ್ಟೂ ಚರ್ಮಗಳು ಸುಕ್ಕುಗಟ್ಟಿರುತ್ತವೆ. ಆ ಮನುಷ್ಯನ ಕೈಕಾಲುಗಳೆಲ್ಲ ಹಾಗೆ ಒಡೆದುಕೊಂಡು ಬಿಡುತ್ತದೆ. ಈ ಸಮಯದಲ್ಲಿ ಯಾರು ಈ ಉಗ್ಗಿಯನ್ನು ಸ್ವೀಕಾರ ಮಾಡುತ್ತಾರೋ ಅವರಿಗೆ ಆ ಎಲ್ಲ ದುಷ್ಪರಿಣಾಮಗಳು ಅಂದರೆ ಚರ್ಮದ ಸಮಸ್ಯೆಗಳಾಗಿರ್ಬೋದು, ಕೊಬ್ಬಿನ ಸಮಸ್ಯೆ, ಈಗಿನ ಕೊಬ್ಬಿನ ಪ್ರಮಾಣ ಕಮ್ಮಿ ಆಗಿರುತ್ತೆ ಈ ಮಾಸದಲ್ಲಿ. ಆ ಉಗ್ಗಿಯನ್ನು ಸ್ವೀಕರಿಸುವ ಮುಖಾಂತರ ದೇಹವನ್ನು ಈ ಚಳಿಗೆ ಒಗ್ಗಿಸ್ಕೊಂಡು ಹೋಗ್ಬೋದು ಅಂಥೇಳಿ ಶಾಸ್ತ್ರಕಾರರು, ವೈಜ್ಞಾನಿಕರು ಕೂಡ ಚಿಂತನೆ ಮಾಡಿದ್ದಾರೆ. ತುಂಬ ಜನ ಕೇಳ್ತಾರೆ, ಗುರುಗಳೇ ಈ ಧನುರ್ಮಾಸದಲ್ಲಿ ಅರಳಿಕಟ್ಟೆಯನ್ನು ಏಕೆ ಪ್ರದಕ್ಷಿಣೆ ಮಾಡಬೇಕು? ನಾನು ಕಲ್ಪವೃಕ್ಷ ಅಂದರೆ ತೆಂಗಿನ ಮರವನ್ನು ಪ್ರದಕ್ಷಿಣೆ ಮಾಡ್ಬೋದಲ್ವಾ? ನಾನು ದೇವರಿಗೆ ಸಂಬಂಧಪಟ್ಟಿದ ಬೇರೆ ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡ್ಬೋದಲ್ವಾ ಅಂತ ಕೇಳ್ತಾರೆ. ಯಾಕೆ ಅರಳಿ ಮರವನ್ನೇ ನಾವು ಪೂಜೆ ಪುನಸ್ಕಾರ ಮಾಡಬೇಕು ಅಂದರೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರಸ್ಯ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಅಂತ. ಮೂಲದಲ್ಲಿ ಬ್ರಹ್ಮನನ್ನು, ಮಧ್ಯಭಾಗದಲ್ಲಿ ವಿಷ್ಣುವನ್ನು, ಅದೇ ರೀತಿ ಪ್ರಧಾನವಾಗಿ ಶಿವನನ್ನು ಆರಾಧನೆ ಮಾಡುತ್ತೇವೆ ಅಂತ. ಒಂದೇ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರನ ಆರಾಧನೆ ಮಾಡುವ ಸೌಭಾಗ್ಯ ಆ ಜನರಿಗೆ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ. ಹಾಗಾಗಿ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡಿದರೆ ನಮಗೆ ಯಥೇಚ್ಛವಾಗಿ ಹೇಗೆ ಫಲವನ್ನು ಕೊಡುತ್ತದೋ ಅದೇ ರೀತಿ ಈ ಅರಳಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿದರೆ, ಪೂಜೆ ಪುನಸ್ಕಾರ ಮಾಡಿದರೆ ಭಗವಂತ ನಮಗೆ ಯಥೇಚ್ಛವಾಗಿ ಒಳ್ಳೆಯ ಫಲವನ್ನು ಶೀಘ್ರವಾಗಿ ಕರುಣಿಸಿಕೊಡುತ್ತಾರೆ ಅಂತ. ಅದೇ ರೀತಿ ವೈಜ್ಞಾನಿಕ ಕಾರಣವನ್ನು ನೋಡಿದರೆ, ಯಾರು ಬೆಳಗ್ಗೆ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡುತ್ತಾರೋ ಉತ್ತಮ ಆಮ್ಲಜನಕವನ್ನು ಅವರು ಪಡೆದುಕೊಳ್ಳುತ್ತಾರೆ ಅಂತ. ಉದ್ದೇಶ, ಆ ಸಮಯದಲ್ಲಿ ಗಾಳಿ ತಿಳಿಯಾಗಿರುತ್ತದೆ, ಆಲದ ಮರ ಶುದ್ಧವಾದ ಗಾಳಿಯನ್ನು ನೀಡುತ್ತದೆ ಅಂಥೇಳಿ. ತುಂಬ ಜನರ ಹತ್ರ ಡೌಟ್ ಇರುತ್ತೆ, ಗುರುಗಳೇ ಅರಳಿ ಮರವನ್ನು ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಅಂಥೇಳಿ. ನಾನು 3 ಪ್ರದಕ್ಷಿಣೆ ಮಾಡಬೇಕಾ, 5 ಪ್ರದಕ್ಷಿಣೆ ಮಾಡಬೇಕಾ, 9 ಪ್ರದಕ್ಷಿಣೆ ಮಾಡಬೇಕಾ ಗೊತ್ತಾಗ್ತಿಲ್ಲ. ಒಬ್ಬರು ಒಂದೊಂದು ರೀತಿ ಹೇಳ್ತಾರೆ, ನಾನು ಎಷ್ಟು ಪ್ರದಕ್ಷಿಣೆ ಮಾಡಿದ್ರೆ ನನಗೆ ಎಂಥ ಫಲ ಹೊಂದಬಹುದು ಅಂತ ಹೇಳುತ್ತಾರೆ. ಅರಳಿ ಮರವನ್ನು 9 ಪ್ರದಕ್ಷಿಣೆ ಅಥವಾ 11 ಪ್ರದಕ್ಷಿಣೆ ಮಾಡಿದರೆ ಒಳ್ಳೆಯದು ಅಂತೇಳಿ ತಿಳಿಸಿಕೊಡುತ್ತೇನೆ. ಅದೇ ರೀತಿ ಒಂದು ಧನುರ್ಮಾಸದ ಪೂಜೆ 1000 ಪೂಜೆಯಷ್ಟು ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತೇಳಿ. ಉದ್ದೇಶ, ಈ ಸಮಯದಲ್ಲಿ ಯಾರು ದೇವರ ಆರಾಧನೆ ಮಾಡುತ್ತಾರೋ 1000 ಪೂಜೆ ಫಲವನ್ನು ಭಗವಂತ ಕೊಟ್ಟು ಕಾಪಾಡಿಕೊಡ್ತಾನೆ ಅಂತ. ಇನ್ನು ಕೆಲವರು ತುಂಬ ವಿಚಿತ್ರವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ, ಗುರುಗಳೇ ನನ್ನ ಮಗನಿಗೆ ಒಳ್ಳೆಯದಾಗಬೇಕು ಅಥವಾ ನನ್ನ ಮಗಳಿಗೆ ಒಳ್ಳೆಯದಾಗಬೇಕು, ಅವರು ಸೋಂಬೇರಿಗಳು, ಎದ್ದೇಳೋಕ್ಕಾಗೋಲ್ಲ, ಅವ್ರ ಬದಲು ನಾನು ಪೂಜೆ ಪುನಸ್ಕಾರ ಮಾಡ್ಬೋದಾ ಅಂತ. ಶಾಸ್ತ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲೌಲಿಕ ಜೀವನದಲ್ಲಿ ಹೇಳಬೇಕು ಅಂದರೆ ನಿನಗೆ ಹೊಟ್ಟೆ ನೋವು ಬಂದಾಗ ನೀನು ಮಾತ್ರ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡ್ರೆ ವಾಸಿ ಆಗ್ಬೋದು ಅಂತ. ಆ ವ್ಯಕ್ತಿಗೆ ಒಳ್ಳೆಯದಾಗಬೇಕು ಅಂದರೆ ಅವನ ದೇಹವನ್ನು ದಂಡಿಸಬೇಕು, ಮನಸ್ಸನ್ನು ನಿರ್ಮಚಿತ್ತವಾಗಿ ಇಟ್ಕೋಬೇಕು, ಅವನು ಪೂಜೆ ಪುನಸ್ಕಾರ ಮಾಡಿದರೆ ಮಾತ್ರ ಒಳ್ಳೆ ಫಲ ಸಿಗುತ್ತದೆ ಅಂತ. ಅದೇ ರೀತಿ ಈ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯಬಾರದು. ಪ್ರಮುಖವಾಗಿ ಅರಳಿ ವೃಕ್ಷವನ್ನು ಕಡಿಯಬಾರದು. ಆಗಲೇ ನಾನು ತಿಳಿಸ್ಕೊಟ್ಟಿದ್ದೆ, ಅರಳಿ ವೃಕ್ಷದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರ್ತಾರೆ ಅಂತ. ಆ ನೆಲೆಸಿರುವ ಸಾನ್ನಿಧ್ಯ ಸಮಯದಲ್ಲಿ ನಾವು ಅರಳಿ ವೃಕ್ಷವನ್ನು ಗೊತ್ತು ಕಡಿದರೆ ಅದು ಮಹಾ ದೋಷವಾಗುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಯಾರೂ ಕೂಡ ಈ ತಪ್ಪುಗಳನ್ನು ಮಾಡಬೇಡಿ. ಸಾಕ್ಷಾತ್ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ್ದಾನೆ, ಈ ಮಾಸದಲ್ಲಿ ನಾನು ಯಥೇಚ್ಛವಾಗಿ ಭಕ್ತಾದಿಗಳಿಗೆ ಇಷ್ಟಾರ್ಥ ಫಲ ಕೊಡುವಂಥ ಸಾನ್ನಿಧ್ಯವನ್ನು ಹೊಂದಿದ್ದೇನೆ ಅಂತೇಳಿ. ಹಾಗಾಗಿ ಈ ಮಾಸ ಬಹಳ ಶ್ರೇಷ್ಠ ಅಂತೇಳಿ. ಈ ಸಮಯದಲ್ಲಿ ವಿಷ್ಣುವಿನ ಆರಾಧನೆ ಆಗಿರ್ಬೋದು ಅಥವಾ ಬ್ರಹ್ಮದೇವರನ ಕುರಿತು ಆರಾಧನೆಗಳಾಗಿರ್ಬೋದು, ಯಾರು ಮಾಡುತ್ತಾರೋ ಅವರ ಸಂಪೂರ್ಣ ಕರ್ಮಗಳು ನಾಶವಾಗಿ ಆ ಭಗವಂತನ ಅನುಗ್ರಹದಿಂದ ಮುಕ್ತಿಲೋಕ ಪ್ರಾಪ್ತವಾಗುತ್ತೆ ಅಂತ ಹೇಳುವ ಮುಖಾಂತರ ಇಂದಿನ ಸಂಚಿಕೆಯನ್ನು ಮುಗಿಸಿಕೊಡುತ್ತಿದ್ದೇನೆ. ಹರಿ ಓಂ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.